ನಮಸ್ಕಾರ. ನಾನಿವಾಗ ನಿಮಗೆ ಸೂತ್ರ ನೀತಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇದು ಸೂತ್ರ. ಇದು ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ನೀವು ಕೇಳಿದ್ರೆ ಸೂತ್ರ ನೀತಿ ಮಾಡೋವಂಥದ್ದು ಕೇಳಿದ್ರೆ ಕೊಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ನೀವು ಮನೇಲಂತೂ ಟ್ರೈ ಮಾಡಬೇಡಿ. ಏಕೆ ಅಂತ ಹೇಳಿದ್ರೆ ನಾವು ಯೋಗ ಕ್ಲಾಸಿಗೆ ಹೋಗೋದ್ರಿಂದಾಗಿ ನಮಗೆ ಟೀಚರ್, ಗುರುಗಳು ಹೇಳ್ಕೊಟ್ಟಿರ್ತಾರೆ. ಸೊ, ಹಂಗಾಗಿ ನಾನು ಅದನ್ನು ಕಲ್ತ್ಕೊಂಡಿದ್ದೀನಿ. ಸೊ, ಹಂಗಾಗಿ ಮಾಡ್ತಾಯಿದ್ದೀನಿ. ಕಲ್ತಿರೋರ ಹತ್ರ ಕೇಳ್ಕೊಂಡು ಮಾಡಬೇಕಾಗುತ್ತೆ. ಮಾಡೋಕ್ಕಿಂತ ಮುಂಚೆ ನೀವು ಬಿಸಿನೀರಲ್ಲಿ ಇದನ್ನು ಹೆಜ್ಬೇಕಾಗುತ್ತೆ. ಏಕೆಂತ ಹೇಳಿದ್ರೆ ಅದು ರಫ್ ಇರುತ್ತಲ್ವಾ, ಸ್ವಲ್ಪ ಸ್ಮೂತ್ನೆಸ್ ಆಗುತ್ತೆ. ನೋಡ್ತಿರ್ಬೋದು ಈ ಥರ ಇರುತ್ತೆ. ನೋಡಿದ ತಕ್ಷಣ ಅಯ್ಯಪ್ಪ ಇದನ್ನ ಹೆಂಗಪ್ಪ ಮೂಗಿಗೆ ಹಾಕೊಳ್ಳೋದು ಅಂತ ನಿಮ್ಗೆ ಹೆದರಿಕೆ ಆಗುತ್ತಲ್ವಾ. ಸೊ, ಬಟ್ ಅದು ಏನೂ ಪ್ರಾಬ್ಲಮ್ ಇಲ್ಲ. ಮೂಗೊಳಗಡೆ ಹೋಗಿ ಬಾಯಿ ಒಳಗಡೆ ಬರುತ್ತೆ. ನೋಡೋಕೆ ಹಂಗೆ ಅನಿಸುತ್ತೆ. ಫಸ್ಟ್ ಟೈಮ್ ಮಾಡಿದಾಗ ನನಗೂ ಹಂಗೆ ಅನಿಸ್ತು. ನೋಡೋಕೆ ತುಂಬ ಕಷ್ಟ ಇದೆ. ಮಾಡೋದು ಹೆಂಗಪ್ಪ ಅನಿಸಿತ್ತು. ಬಟ್ ಮಾಡಿದಾಗ ನೋಡಿ, ಓ ಮೈ ಗಾಡ್! ಅಂತಾರಲ್ವ ಮೊದಲೇನೆ, ಮಂಗನ ಕೈಲಿ ಹೆಂಗಿದ್ರೂ ಮಂಗ ಅಡುಗೆ ಮಾಡುತ್ತೆ ಅಂತ. ಸೊ, ಹಂಗಾಗಿ ನೀವು ಯಾರು ಬೇಕಾದ್ರೂ ಮಾಡ್ಬೋದು. ಇದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ಕಲಿಬೇಕಷ್ಟೇ. ಹಾಕ್ತಾ ಇದ್ದೀನಿ ಸೂತ್ರ ನೀತಿನ. ಇವಾಗ ನೀವು ಮೂಗಲ್ಲಿ ಹಾಕಿ ಗಂಟಲಲ್ಲಿ ಬರುತ್ತೆ. ನೀವು ಎಷ್ಟು ನಿಧಾನಕ್ಕೆ ಹಾಕ್ತೀರಾ ಅಷ್ಟು ಒಳ್ಳೆಯದು. ಬಾಯಿನ ಮಾಡಿಕೊಂಡು ನೀವು ಹಾಕಬೇಕಾಗುತ್ತೆ. ಬಟ್ ನೀವು ಯಾವುದೇ ಕಾರಣಕ್ಕೂ ನೀವು ಒಬ್ಬರೇ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ಗೊತ್ತಿರೋರ ಹತ್ರ ಕೇಳಿಕ್ ಮಾಡಬೇಕಾಗುತ್ತೆ. ಇದು ತುಂಬ ಡೇಂಜರಸ್ ಕೂಡ ಹೌದಾಗಿರುತ್ತೆ. ಗೊತ್ತಿರೋರ ಹತ್ರ ಸ್ವಲ್ಪ ನಾವು ತಿಳ್ಕೊಂಡಾಗ ನಮಗಿನ್ನೂ ಈಸಿಯಾಗಿ ಮಾಡ್ಬೋದಾಗುತ್ತೆ. ನೋಡ್ತಿರ್ಬೋದು ಇವಾಗ ನಾನು ಮೂಗಲ್ಲಿ ಹಾಕಿ ಬಾಯಲ್ಲಿ ತೆಗಿತಾ ಇದ್ದೀನಿ. ಸ್ವಲ್ಪ ಬಾಯಿ ಮಾಡಿಕೊಂಡು ನೀವು ಇದನ್ನು ತೆಗಿಬೇಕಾಗುತ್ತೆ. ತುಂಬ ಕಷ್ಟ ಅನಿಸುತ್ತೆ ನೋಡೋಕ್ಕೆ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡಿದಾಗ ನಿಮ್ಗೆ ಹಂಗೆ ಅನಿಸುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಕಷ್ಟ ಇಲ್ಲ. ಯಾವ್ದಾದ್ರು ಚಾಲೆಂಜಿಂಗ್ ಆಗಿ ತೊಗೊಂಡಾಗ ನಾವು ಯಾವ್ದಾದ್ರು ನಮಗೆ ಕಷ್ಟ ಆಗುತ್ತಾ? ಚಾನ್ಸೇ ಇಲ್ಲ ಅಲ್ವಾ? ಹಾಗೇನೇ ಇದು ಕೂಡ ಚೆನ್ನಾಗಿ ಕಲ್ತ್ರೆ ಹೆಲ್ತಿಗೆ ತುಂಬ ಒಳ್ಳೇದು. ಯಾಕೆಂತ ಹೇಳಿದ್ರೆ ಇದು ಮೂಗನ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಬ್ರೀತಿಂಗ್ ಪ್ರಾಬ್ಲಮ್ ಆಗಲಿ, ಯಾವುದೇ ರೀತಿ ನೋಸ್ ಪ್ರಾಬ್ಲಮ್ ಇದ್ದರೆ ನಮಗೆ ಕ್ಲಿಯರ್ ಆಗುತ್ತೆ. ಇದನ್ನು ನೋಡಿ ಈ ಥರ ಹಾಕಾದ್ಮೇಲೆ ನಾವು 2 ಕಡೆಯಿಂದನೂ ಎಳಿಬೇಕಾಗುತ್ತೆ. ಮೂಗು ಮತ್ತು ಬಾಯಿಂದ 2 ಕಡೆನೂ ಎಳೆದು ಕ್ಲೀನ್ ಮಾಡಬೇಕಾಗುತ್ತೆ. ಇದನ್ನು 2 ಮೂಗಲ್ಲೂ ಕೂಡ ಮಾಡಬೇಕಾಗುತ್ತೆ. ಈಗ 1 ಮೂಗಲ್ ಆಯಿತು ನಾನು. ಈಗ ಇನ್ನೊಂದು ಮೂಗಲ್ ಮಾಡ್ತಿದ್ದೀನಿ. ಇದನ್ನು ನೀವು ವಾರದಲ್ಲಿ 3 ಸಲ ಟ್ರೈ ಮಾಡಿ. ತುಂಬ ಒಳ್ಳೆಯದು. ನೀವು ಮಾತ್ರ ಮನೇಲಿ ಒಬ್ಬೊಬ್ಬರೇ ಟ್ರೈ ಮಾಡಬೇಡಿ. ಗೊತ್ತಿರೋರ ಹತ್ರ ಕಲ್ತ್ಕೊಂಡು ಮಾಡೋಕ್ಕೆ ಟ್ರೈ ಮಾಡಿ. ಯೋಗ ಮಾಡೋದ್ರಿಂದಾಗಿ ಏನೆಲ್ಲ ಬೆನಿಫಿಟ್ ಇದೆ ಅಂತ ತಿಳ್ಕೊಂಡಿದ್ರೆ ಒಳ್ಳೆಯದು. ತಿಳ್ಕೊಂಡಿಲ್ಲ ಅಂತ ನೋಡಿ. ಇದೆಲ್ಲ ಮಾಡಾದ್ಮೇಲೆ ನೀವು ಕಪಾಲಭಾತಿ ಅಥವಾ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕಾಗುತ್ತೆ. ನಾನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ನೀವು 2 ಮಾಡೋದ್ರಿಂದಾಗಿ ನಿಮಗೆ ಯಾವುದೇ ರೀತಿ ಶೀತ ಆಗಲಿ, ಈಗ ಸುತ್ತನಿಧಿ ಅಥವಾ ಜಲನಿಧಿ ಮಾಡಿರ್ತೀರಾ, ಆವಾಗ ನಿಮಗೆ ಮೂಗಲೆಲ್ಲ ನೀರಾಗಿರುತ್ತೆ. ಸೊ, ಹಂಗಾಗಿ ನೀವು ಇವೆರಡನ್ನೂ ಮಾಡೋದ್ರಿಂದಾಗಿ ನಿಮಗೆ ಯಾವುದೇ ರೀತಿ ಶೀತ ಗೀತ ಏನೂ ಆಗಲ್ಲ. ಮೂಗಿನೂ ಕ್ಲಿಯರ್ ಆಗುತ್ತೆ. ನಾವು ಮೂಗು ಕ್ಲಿಯರ್‌ಗೋಸ್ಕರ ಮಾಡ್ತಿರೋದ್ರಿಂದಾಗಿ ಇದಿನ್ನೂ ಒಳ್ಳೆಯದು. ಬ್ರೀತಿಂಗ್ ಪ್ರಾಬ್ಲಮ್ ಇದ್ದವ್ರಿಗೆ ಇನ್ನೂ ಒಳ್ಳೆಯದು. ಹೆಚ್ಚಾಗಿ ನೀವು ಇನ್ಹೇಲ್‌ನ ಮಾಡಬೇಕು, ಎಕ್ಸೇಲ್‌ನ ಮಾಡಬೇಕು. ಎಷ್ಟು ಗಾಳಿ ತಗೊಂಡು, ಎಷ್ಟು ಹೊಟ್ಟೆ ತುಂಬ ಗಾಳಿ ತಗೊಂಡು ಹೊಟ್ಟೆ ತುಂಬ ಖಾಲಿ ಗಾಳಿ ಮಾಡ್ತೀರಾ ಅಷ್ಟು ತುಂಬ ಒಳ್ಳೆಯದು. ಸೊ, ಹಂಗಾಗಿ ನಾನು 2 ಆಸನಾಸ್ ತೋರಿಸ್ತಾ ಇದ್ದೀನಿ ನಿಮಗೆ ಪ್ರಾಣಾಯಾಮಗಳನ್ನ. ಅದನ್ನು ನೀವು ತಪ್ಪದೆ ಮಾಡಿ. ಇವೆರಡೂ ಆದ ತಕ್ಷಣ ಇದನ್ನು ಮಾಡಿದಷ್ಟು ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೊ ಮಚ್.